ಸಮೀರ್ ಸರ್ ಪ್ರೋಗ್ರಾಮ್ ಅನ್ನು ಒಂದ್ಸಲ ಅಟೆಂಡ್ ಆಗಿದ್ದೆ. ಸುರೇಖಾ ವರ್ಗ ಪ್ರೋಗ್ರಾಮ್ ನ ಅಟೆಂಡ್ ಆಗ್ಬೇಕು ಅಂತೇಳಿ ಬಹಳ ಖುಷಿಯಿಂದ ಈ ಜಾಗಕ್ಕೆ ಯಾಕೆ ಬಂದಿದ್ದೀವಿ ಕೇಳಿದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು? 77 ಬಂತು, ಕರೆಕ್ಟ್ ಅಲ್ವಾ? 77 ವರ್ಷದಿಂದಲೂ ಕೂಡ ಬಡತನವನ್ನ ಹಂಗೆ ನೋಡ್ತಾ ಇದ್ದೀವಿ, ನಿರುದ್ಯೋಗವನ್ನ ಹಂಗೆ ನೋಡ್ತಾ ಇದ್ದೀವಿ. ಆದ್ರೆ ಬರೀ 27 ವರ್ಷದಿಂದ ಬಂದಿರುವಂತಹ ಮೋದಿಗೆ ಇವತ್ತು ಅದೆಲ್ಲದಕ್ಕೂ ಒಂದು ಪರಿಹಾರವನ್ನು ಕಂಡುಕೊಡ್ತಾ ಇದೆ. ದೊಡ್ಡ ಮಟ್ಟದ ಸಾಧನೆ ಮಾಡ್ತಾ ಇದ್ವಿ, ಸಾವಿರಾರು ಜನರನ್ನ ನಿರುದ್ಯೋಗದಿಂದ ಅಂಡ್ ತುಂಬಾ ಜನರನ್ನ ಬಡತನ. ಯಾಕಂದ್ರೆ ಯಾರಾದ್ರೂ ಮೋದಿ ಕೇಳೋದು ಏನ್ ಸಿಕ್ಕತ್ತೆ ಅಂತ ಕೇಳಿದ್ರೆ, ನಾನಂತೂ ಧೈರ್ಯವಾಗಿ ಹೇಳ್ತೀನಿ, ನನ್ನ ಮನೆಗೆ ಬಂದ್ರೆ ಒಂದ್ಸಲ ಬಂದು ಹೋಗಿ ಅಂತ ಹೇಳಿ, ನಮ್ಮ ಊರಿಗೆ ಒಂದ್ಸಲ ಬಂದು ಹೋಗಿ ಅಂತ. ಯಾಕಂದ್ರೆ ನಾವು ಹೇಗಿದ್ದೀವಿ ಅನ್ನೋದನ್ನ ನೋಡಿದ್ದಾರೆ, ಈಗ ಹೇಗೆ ಆಗಿದ್ದೀವಿ ಅನ್ನೋದನ್ನ ನೋಡಿದ್ದಾರೆ, ಎಷ್ಟೊಂದು ಜನರ ಜೀವನ ಬದಲಾಗಿದೆ ಅನ್ನೋದನ್ನು ಕೂಡ ನೋಡಿದ್ದಾರೆ. ನಮ್ಮ ಜೀವನದಲ್ಲಿ ನಾವೇನಾದ್ರೂ ಅನುಭವಿಸಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವೇನಾದ್ರೂ ಪಡ್ಕೋಬೇಕು ಅಂತ ಹೇಳಿದ್ರೆ, ಹೊರಗಡೆ ಜಾಬು ಮತ್ತೊಂದು ಫೀಲ್ಡ್ ಅಲ್ಲಿ ಯಾವ್ದು ಆಗಿಲ್ಲ ಅಂತ ಗೊತ್ತಾದ ಮೇಲ್ಗಡೆ ನಾವು ಮೋದಿ ಕೇರ್ ಒಳಗಡೆ ಬಂದಿದ್ದು. ಇವತ್ತು ನಮ್ಮೆಲ್ಲ ಅದು ಸಿಕ್ಕಿರೋದು ಕೂಡ ಇದು ಮೋದಿ ಕೇರಿಂದ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಲೀಡರ್ಸ್ ಗಳಿಗೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋದಕ್ಕೆ. ಕೂತ್ಕೊಂಡು ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ, ಆಡಿರುವಂತಹ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಟ್ರೈನಿಂಗ್ ಕೊಟ್ಟಿರುವಂತಹ ಲೀಡರ್ಸ್ ಮಾತುಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇದೆ, ತೀರ್ಮಾನ ನಿಮ್ದು. ಥ್ಯಾಂಕ್ ಯು ಸೋ ಮಚ್.